ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಮುಖ್ಯ ವಿಷಯ ಏನಪ್ಪ ಅಂದರೆ, ಮನೆಯಲ್ಲೇ ಮಕ್ಕಳು ಪೋಷಕರ ಸಮ್ಮುಖದಲ್ಲಿ ಪ್ರಾಮಾಣಿಕತೆಯಿಂದ ಎಕ್ಸಾಮ್ ಬರೆದು ಉತ್ತರ ಪತ್ರಿಕೆಗಳನ್ನು ಶಾಲೆಗೆ ಮಕ್ಕಳು ಅಥವಾ ಪೋಷಕರು ಬರುವ ಅವಶ್ಯಕತೆಯೇ ಇಲ್ಲದೆ ಮನೆಯಿಂದಲೇ ಶಾಲೆಗೆ ಕಳಿಸುವ ವಿಧಾನವನ್ನು ತಿಳಿಸುತ್ತಿದ್ದೇನೆ. ಸ್ನೇಹಿತರೆ, ವಿಷಯವನ್ನು ಪ್ರಾರಂಭಿಸುವ. ಆನ್ಲೈನ್ನಲ್ಲಿ ಮಕ್ಕಳು ಬರೆದಿರ್ತಕ್ಕಂತಹ ಉತ್ತರ ಪತ್ರಿಕೆಗಳನ್ನು ಸಬ್ಮಿಟ್ ಮಾಡುವ ವಿಧಾನವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ. ಗೂಗಲ್ ಕ್ರೋಮ್, ಈ ಗೂಗಲ್ ಕ್ರೋಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಆಗುತ್ತೆ. ಈ ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ ನೀವು ಗೂಗಲ್ ಫಾರ್ಮ್ಸ್ ಅಂತ ಟೈಪ್ ಮಾಡಬೇಕು. ಗೂಗಲ್ ಫಾರ್ಮ್ಸ್ ಗೂಗಲ್ ಫಾರ್ಮ್ಸ್ ಅಂತ ಟೈಪ್ ಮಾಡಿದ್ಮೇಲೆ ಎಂಟರ್ ಪ್ರೆಸ್ ಮಾಡಿ. ಎಂಟರ್ ಪ್ರೆಸ್ ಮಾಡಿದ್ಮೇಲೆ ನಿಮಗೆ ಗೂಗಲ್ ಫಾರ್ಮ್ಸ್ ಫ್ರೀ ಆನ್ಲೈನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪರ್ಸನಲ್, ಸೊ ಗೋ ಟು ಗೂಗಲ್ ಫಾರ್ಮ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮೇಲ್ ಐ ಡಿ ಕೇಳುತ್ತೆ. ನೀವು ನಿಮ್ಮ ಮೇಲ್ ಐ ಡಿ ಎಂಟರ್ ಮಾಡಬೇಕು. ಎಂಟರ್ ಆದ್ಮೇಲೆ ಪಾಸ್ವರ್ಡ್ ಮಾಡಿ. ಆನಂತರ ನಿಮಗೆ ಅನ್ಟೈಟೆಡ್ ಫಾರ್ಮ್ ಅಂತ ಓಪನ್ ಆಗುತ್ತೆ. ಇಲ್ಲಿ ನೀವು ಹೆಸರು ಕೊಡಿ. ಉದಾಹರಣೆಗೆ ನಾವು FA1 ಎಕ್ಸಾಮಿನೇಷನ್ ಮಾಡಿದೀವಿ. ಮಕ್ಕಳು ಮನೆಯಲ್ಲಿಯೇ ಉತ್ತರ ಪತ್ರಿಕೆಗಳನ್ನ ಬರೆದಿದ್ದಾರೆ. ಅವುಗಳನ್ನ ನಾವು ಯಾವ ರೀತಿ ನಮ್ಮ ಶಾಲೆಗೆ ತರಿಸ್ಕೋಬೇಕು ಆನ್ಲೈನ್ ನಲ್ಲಿ ಅಂತಕ್ಕಂಥದ್ದನ್ನ ತಿಳಿಯೋಣ ಈಗ. ಉದಾಹರಣೆಗೆ FA1 ಅಂತ ಹೇಳಿದ್ನಲ್ಲ, ಸೊ FA1 ಎಕ್ಸಾಮಿನೇಷನ್ ಅಂತ ಟೈಪ್ ಮಾಡಿ. ಇಲ್ಲಿ ಅನ್ಟೈಟೆಡ್ ಫಾರ್ಮ್ ಅಲ್ಲಿ FA1 ಎಕ್ಸಾಮಿನೇಷನ್ FA1 ಎಕ್ಸಾಮಿನೇಷನ್ FA1 ಎಕ್ಸಾಮಿನೇಷನ್ ಅಂತ ಅನ್ಟೈಟೆಡ್ ಫಾರ್ಮ್ ಅಲ್ಲಿ ಟೈಪ್ ಮಾಡಿದ್ವಿ. ಮಕ್ಕಳು ಪ್ರಾಮಾಣಿಕತೆಯಿಂದ ಪರೀಕ್ಷೆಯನ್ನು ಬರೆಯಬೇಕು ಅಂತೇಳಿ ಡಿಸ್ಕ್ರಿಪ್ಷನ್ ಎಂಟ್ರಿ ಮಾಡಿದ್ವಿ. ನಂತರ ಫಸ್ಟ್ ಅನ್ಟೈಟೆಡ್ ಕ್ವಶನ್ ಅಂತಿದೆಯಲ್ಲ, ಅಲ್ಲಿ ಏನ್ ಮಾಡಬೇಕು, ಸ್ಟೂಡೆಂಟ್ ನೇಮ್, ಅಲ್ಲಿ ಸ್ಟೂಡೆಂಟ್ ನೇಮ್ ಅಂತೇಳಿ ಟೈಪ್ ಮಾಡಬೇಕು. ಸ್ಟೂಡೆಂಟ್ ನೇಮ್. ನೆಕ್ಸ್ಟ್ ಶಾರ್ಟ್ ಆನ್ಸರ್ ಮೇಲೆ ಕ್ಲಿಕ್ ಮಾಡಿ. ಇಟ್ಸ್ ಅ ರಿಕ್ವೈರ್ಡ್ ಟ್ಯಾಬ್. ನೆಕ್ಸ್ಟ್ ಆಡ್ ಕ್ವಶನ್ ಅಂತ ಇದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ಗ್ರೇಡ್. ಸೊ ಇದು ಸೇಮ್ ಶಾರ್ಟ್ ಆನ್ಸರ್ ಅಂತ ತಗೊಳ್ಳಿ. ರಿಕ್ವೈರ್ಡ್. ನೆಕ್ಸ್ಟ್ ಕ್ವಶನ್ ಸಬ್ಜೆಕ್ಟ್ ನೇಮ್. Subject name, same subject name ಗೆ ಶಾರ್ಟ್ ಆನ್ಸರ್ ಸೇಮ್ ಅದೇ ರೀತಿ. ನಂತರ ನೆಕ್ಸ್ಟ್ ಕ್ವಶನ್ ಅಲ್ಲಿ PDF ಫೈಲ್ ಅಪ್ಲೋಡಿಂಗ್. PDF ಫೈಲ್ ಅಪ್ಲೋಡಿಂಗ್. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತಿದೆಯಲ್ಲ, ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಅಪ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಫೈಲ್ಸ್ 1 ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಮಗು ಒಂದೇ ಸಲ ನಮಗೆ ಕಳಿಸ್ಬೇಕು. ಮ್ಯಾಕ್ಸಿಮಮ್ ಫೈಲ್ ಸೈಜ್ ಬಂದ್ಬಿಟ್ಟು ನೀವು 100 MB ಇಟ್ಕೊಳ್ಳಿ. ಸೊ
ಇದು ರಿಕ್ವೈರ್ ಟ್ಯಾಬ್ ಆಗಿ ಸೆಟ್ ಮಾಡಿ. ಇಲ್ಲಿಗೆ ನಮ್ಮ ಒಂದು ಗೂಗಲ್ ಫಾರ್ಮ್ ಮಕ್ಕಳು FA1 ಎಕ್ಸಾಮಿನೇಷನ್ ನ ಬರ್ದಿದ್ದಾರೆ. ಆ ಬರ್ದಂತಹ ಉತ್ತರ ಪತ್ರಿಕೆಗಳನ್ನ ನಾವು ನಮ್ಮ ಶಾಲೆಗೆ ತರಿಸ್ಕೊಳ್ತಕ್ಕಂತ ವಿಧಾನದ ಒಂದು ಫಾರ್ಮ್ಯಾಟ್ ಕ್ರಿಯೇಟ್ ಆಯ್ತು. ಈಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸೆಂಡ್ ಅನ್ನೋ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಟ್ಯಾಬ್ ಇದೆಯಲ್ಲ, ಈ ಅಟ್ಯಾಚ್ಮೆಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಕಾಪಿ. ಈ ಕಾಪಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಲಿಂಕ್ ಕಾಪಿ ಆಗುತ್ತೆ. ಕಾಪಿ ಆದ ತಕ್ಷಣ ಸೇವ್ ವಾಟ್ಸಪ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಶಾಲೆಯ ಗ್ರೂಪ್ ಅಥವಾ ಮಕ್ಕಳ ಗ್ರೂಪಿಗೆ ಆ ಲಿಂಕ್ ಅನ್ನ ಶೇರ್ ಮಾಡಿ. ದೆನ್ ಸೊ ಲಿಂಕ್ ಶೇರ್ ಆಯ್ತು. ಲಿಂಕ್ ಶೇರ್ ಆದ ತಕ್ಷಣ ಈ ಶೇರ್ ಆಗಿರ್ತಕ್ಕಂತಹ ಲಿಂಕ್ ಅಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ಟ್ಯಾಬ್ಸ್ ಎಲ್ಲ ಎಂಟ್ರಿ ಮಾಡ್ಬಿಟ್ಟು ನಮಗೆ ಉತ್ತರ ಪತ್ರಿಕೆಗಳನ್ನ ಕಳಿಸ್ಕೊಡ್ತಾರೆ. ಅದನ್ನ ಯಾವ ರೀತಿ ನಾವು ರಿಸೀವ್ ಮಾಡ್ಕೊಬೇಕಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಎಲ್ಲಾ ಶಿಕ್ಷಕರು ಒಂದು ವಿಷಯವನ್ನ ಗಮನಿಸಬೇಕು. ಮಕ್ಕಳಿಗೆ ತಾವು ಬರೆದಂತಹ ಉತ್ತರ ಪತ್ರಿಕೆಗಳನ್ನ PDF ಮಾಡಿ ನಮಗೆ ಕಳಿಸ್ಬೇಕು. ಸೊ PDF ಮಾಡ್ಬೇಕಾದ್ರೆ ಸ್ವಲ್ಪ ಕ್ಲಾರಿಟಿಯಲ್ಲಿ PDF ಮಾಡಿ ಕಳಿಸ್ಬೇಕು. ಇದನ್ನ ನೀವು ಮಕ್ಕಳಿಗೆ ತಿಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ. ಸ್ನೇಹಿತರೆ, ಮಕ್ಕಳು ಎಕ್ಸಾಮ್ ಬರೆದು ಅವ್ರು ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆಗಳನ್ನ PDF ಮಾಡಿ ಸಬ್ಮಿಟ್ ಮಾಡಿದ್ದಾರೆ. ಆ ಸಬ್ಮಿಟ್ ಮಾಡಿರೋದನ್ನ ನಾವು ಯಾವ ರೀತಿ ನೋಡ್ಬೇಕಪ್ಪ ಅಂದ್ರೆ ರೆಸ್ಪಾನ್ಸ್ ಅಂತ ಇದೆ, ರೆಸ್ಪಾನ್ಸ್ ಮೇಲೆ ಕ್ಲಿಕ್ ಮಾಡಿ. ರೆಸ್ಪಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಸಮ್ಮರಿ ಪೋರ್ಷನ್ಸ್ ಇಂಡಿವಿಜುವಲ್ ಅಂತಿದೆಯಲ್ಲ, ಇಲ್ಲಿ ನಮಗೆ ಫಸ್ಟ್ ಸಮ್ಮರಿಯಲ್ಲಿ ನೋಡಿ 2 ಮಕ್ಕಳು ಎಕ್ಸಾಮ್ ಬರ್ತಿದ್ದಾರೆ. ಒಂದು ಶ್ರೀರಾಮ, ಎರಡನೇದು ಸತ್ಯ PA. ಗ್ರೇಡ್ ಬಂದ್ಬಿಟ್ಟು ಶ್ರೀರಾಮ 8th, ಸತ್ಯ 5th. ಸಬ್ಜೆಕ್ಟ್ ನೇಮ್ ಬಂದ್ಬಿಟ್ಟು ಒಬ್ರು ಕನ್ನಡನ ಎಂಟ್ರಿ ಮಾಡಿದ್ದಾರೆ, ಇನ್ನೊಬ್ರು ಇಂಗ್ಲಿಷ್ ನ ಎಂಟ್ರಿ ಮಾಡಿದ್ದಾರೆ. ಅವರು ಮಾಡಿದಂತಹ ಪ್ರಶ್ನೆ ಪತ್ರಿಕೆಗಳು ಇಲ್ಲಿದೆ ನೋಡಿ, ಕನ್ನಡ ಮತ್ತೆ ಇಂಗ್ಲಿಷ್ ಅಂತೇಳಿ. ಸೊ ಇವೆರಡನ್ನು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಅದನ್ನ ಪ್ರಿಂಟ್ ತೆಗೆದು ಆ ಸಬ್ಜೆಕ್ಟ್ ಟೀಚರಿಗೆ ಅವುಗಳನ್ನ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ವ್ಯಾಲ್ಯೂಯೇಷನ್ ಮಾಡಿ ಅಥವಾ ಕರೆಕ್ಷನ್ ಮಾಡಿ ಏನಿರುತ್ತೋ ಆ ಪ್ರೊಸೀಜರ್ ಪ್ರಕಾರ ಮಾಡಿ ಮುಖ್ಯೋಪಾಧ್ಯಾಯರಿಗೆ ಮಾರ್ಕ್ಸ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇಲ್ಲೇನಪ್ಪಾ ಅಂದ್ರೆ ಮಕ್ಕಳಾಗ್ಲಿ ಮತ್ತೆ ಪೋಷಕರಾಗ್ಲಿ ಯಾವುದೇ ರೀತಿಯಿಂದ ಶಾಲೆಗೆ ಬರುವ ಅವಶ್ಯಕತೆಯೇ ಇಲ್ಲ. ಅವ್ರು ಬರೆದಂತಹ ಉತ್ತರ ಪತ್ರಿಕೆಗಳನ್ನ ನಾವು ಮನೆಯಿಂದನೇ ಕೂತು ಶಾಲೆಗೆ ತರಿಸ್ಕೊಳ್ಬಹುದು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಯಾವುದೇ ಸಂದೇಹಗಳಾಗ್ಲಿ ಮತ್ತೆ ನಿಮಗೆ ಬೇಕಾದಂತಹ ಡಿಫರೆಂಟ್ ಟೈಪ್ ಆಫ್ ವಿಡಿಯೋಸ್ ಆಗ್ಲಿ ಬೇಕು ಅಂತ ಅನ್ಸಿದ್ರೆ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಹಾಕಿ ಫ್ರೆಂಡ್ಸ್. ಸೊ ಎಲ್ಲರಿಗೂ ವಂದನೆಗಳು. ನಿಮಗೆ ನಮ್ಮ ಚಾನಲ್ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.